ಒಬ್ರು ಮಾಡಿದ ತಪ್ಪಿಗೆ ಆಕ್ಚುಲಿ ಇನ್ನೊಬ್ರು ಶಿಕ್ಷೆ ಅನುಭವಿಸೋದು. ಈ ಒಂದು ಐಡಿಯಾ ಇದನ್ ಕೇಳ್ದಾಗ ಸ್ವಲ್ಪ ಏನೋ ವಿಚಿತ್ರ ಅನ್ಸುತ್ತೆ ಅಲ್ವಾ? ಇದು ನ್ಯಾಯವೇ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದು, ಖಂಡಿತ. ಈ ಆಲೋಚನೆಯೇ ಇಲ್ಲಿನ ಅಡಿಪಾಯ. ನಮಸ್ಕಾರ, ಇದು ದಿ ಡೀಪ್ ಡೈವ್. ಇವತ್ತು ನಮ್ಮ ಮುಂದಿರೋ ಆಕರಗಳು ಕ್ರೈಸ್ತ ಧರ್ಮಶಾಸ್ತ್ರದ ಕೆಲವು ಆಳವಾದ ವಿಷಯಗಳನ್ನ ನಮ್ಮ ಮುಂದೆ ಇಡ್ತಿವೆ. ಪ್ರಾಯಶ್ಚಿತ್ತ ಅಂದ್ರೆ ಅಟೋನ್ಮೆಂಟ್, ಮೋಕ್ಷ, ನಂಬಿಕೆ ಮತ್ತೆ ಕೊನೆಗೆ ಬರುವ ಅಂತಿಮ ತೀರ್ಪು. ಈ ಎಲ್ಲದರ ನಡುವೆ ಇರೋ ಸಂಬಂಧ ಏನು? ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಸಿಂಪಲ್: ಈ ಕಾಂಪ್ಲೆಕ್ಸ್ ವಿಚಾರಗಳನ್ನ ಸರಳವಾಗಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋದು. ನಂಬಿಕೆ ಅಂದ್ರೆ ಬರೀ ಹೌದು ನಾನು ಒಪ್ಕೋತೀನಿ ಅಂತ ತಲೆಯಲ್ಲಿ ಅಂದುಕೊಳ್ಳೋದಾ? ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇದೆಯಾ? ಎಕ್ಸಾಕ್ಟ್ಲಿ. ಈ ಥರದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರಿ, ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಈ ಆಕರಗಳು ಶುರು ಮಾಡದೆ ಒಂದು ನಾಟಕೀಯ ಸನ್ನಿವೇಶದಿಂದ. ಓಹ್, ಎರಡನೇ ದೇವರು ಅಂತ ಕರೆಯಲಾಗುವ ಯೇಸು ಕ್ರಿಸ್ತ ಮನುಷ್ಯ ರೂಪದಲ್ಲಿ ಬಂದು ಮೊದಲ ಆಡಂ ಮಾಡಿದ ಪಾಪದ ಭಾರವನ್ನ ತನ್ನ ಮೇಲೆ ಹೊತ್ತುಕೊಳ್ತಾರೆ. ಅಂದ್ರೆ ಇನ್ನೊಬ್ಬರ ಸಾಲ ತೀರಿಸಿದ ಹಾಗೆ? ಹೌದು, ಪರ್ಫೆಕ್ಟ್ ಹೋಲಿಕೆ. ದೇವರ ನ್ಯಾಯದ ಪ್ರಕಾರ ಶಿಕ್ಷೆಗೆ ಒಳಗಾಗ್ಬೇಕಿದ್ದ ಮನುಷ್ಯರನ್ನ ಪಾರು ಮಾಡೋಕೆ ನಡೆದ ಒಂದು ಪ್ರಾಯಶ್ಚಿತ್ತದ ಕ್ರಿಯೆ ಇದು. ಓಕೆ, ಪ್ರಾಯಶ್ಚಿತ್ತ ಕ್ರಿಯೆ ಅಂದ್ರಿ. ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ರಕ್ತದ ಪಾತ್ರದ ಬಗ್ಗೆ ಈ ಆಕಾರಗಳು ಬಹಳ ಒತ್ತಿ ಹೇಳ್ತವೆ. ಯಾಕೆ? ಇವತ್ತಿನ ಕಾಲದಲ್ಲಿ ಕೇಳೋರ್ಗೆ ಇದು ಸ್ವಲ್ಪ ಭಯಾನಕ ಅನ್ಸ್ಬೋದಲ್ವಾ? ನಿಜ, ಒಳ್ಳೆ ಪ್ರಶ್ನೆ. ಆಕಾರಗಳ ಪ್ರಕಾರ ಇಲ್ಲಿ ರಕ್ತ ಅಂದ್ರೆ ಅದು ಜೀವದ ಸಂಕೇತ. ಓಕೆ. ಹಳೆಯ ಕಾಲದ ಒಡಂಬಡಿಕೆಗಳಲ್ಲಿ ಒಂದು ಒಪ್ಪಂದವನ್ನ ಅಧಿಕೃತಗೊಳಿಸೋಕೆ ಪ್ರಾಣಿ ಬಲಿ ಕೊಟ್ಟು ಅದರ ರಕ್ತವನ್ನ ಬಳಸ್ತಿದ್ರು. ಅದೊಂದು ಗಂಭೀರವಾದ ಪ್ರಮಾಣ ವಚನ ಇದ್ದಾಗೆ. ಆದ್ರೆ ಈ ಆಕಾರಗಳೇನ್ ಹೇಳ್ತವೆ ಅಂದ್ರೆ, ಪ್ರಾಣಿಗಳ ರಕ್ತದಿಂದ ಮಾಡಿಕೊಂಡ ಒಡಂಬಡಿಕೆ ಕೇವಲ ತಾತ್ಕಾಲಿಕ, ಒಂದು ನೆರಳಿನ ಹಾಗೆ ಮಾತ್ರ. ಅಂದ್ರೆ ಮುಂದೆ ಬರುವ ನಿಜವಾದ ವಿಷಯದ ಒಂದು ಮುನ್ಸೂಚನೆ ಅಷ್ಟೇ. ನಿಖರವಾಗಿ. ಸೊ ಆ ಹೊಸ ಒಡಂಬಡಿಕೆ ಅನ್ನೋದೇ ಆ ನಿಜ. ಸರಿ. ಈ ಹೊಸ ಒಡಂಬಡಿಕೆ ಮೆಸ್ಸಿಯಾನ ರಕ್ತದಿಂದ, ಅಂದ್ರೆ ಆತನ ಜೀವತ್ಯಾಗದಿಂದ ಸ್ಥಾಪನೆಯಾಗುತ್ತೆ. ಇದು ಕೇವಲ ಹೊರಗಿನ ಪಾಪಗಳನ್ನ ತೊಳೆಯೋದಲ್ಲ, ಇದೊಂದು ಆಂತರಿಕ ಬದಲಾವಣೆ. ಆಂತರಿಕ ಬದಲಾವಣೆ? ಹೌದು. ಪವಿತ್ರಾತ್ಮ ದೇವರು ಯಾರು ಈ ಒಡಂಬಡಿಕೆಯನ್ನ ನಂಬುತ್ತಾರೋ ಅವರ ಹೃದಯದ ಮೇಲೆಯೇ ದೇವರ ಆಜ್ಞೆಗಳನ್ನ ಬರಿತಾರೆ ಅಂತ ಈ ಆಕರಗಳು ಹೇಳ್ತವೆ. ಹೃದಯದ ಮೇಲೆ ಬರೆಯೋದು ಅಂದ್ರೆ ರೂಲ್ಸ್ ಪಾಲಿಸೋದು ಒಂದು ಕರ್ತವ್ಯ ಆಗಿ ಉಳಿಯಲ್ಲ, ಬದಲಿಗೆ ನಮ್ಮ ಸ್ವಭಾವವೇ ಆಗ್ಬಿಡುತ್ತೆ ಅನ್ನೋ ಅರ್ಥದಲ್ಲ? ಅದ್ಭುತವಾಗಿ ಹೇಳಿದ್ರಿ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ಇದನ್ನೇ ಕ್ರಿಸ್ತನ ನಿಯಮ ಅಂತ ಕರೆಯಲಾಗಿದೆ. ಕ್ರಿಸ್ತನ ನಿಯಮ? ಇದರ ಸಾರಾಂಶ ಇಷ್ಟೇ: ದೇವರನ್ನ ಮತ್ತು ನಮ್ಮ ಅಕ್ಕಪಕ್ಕದವರನ್ನ ಪ್ರೀತಿಸೋದು. ಇದು ಬರೀ ಮಾತಲ್ಲಲ್ಲ, ಅಥವಾ ಏನೋ ಮಾಡ್ಬೇಕು ಅಂತ ಮಾಡೋದಲ್ಲ. ಹೃದಯಪೂರ್ವಕವಾಗಿ, ಸಂಪೂರ್ಣವಾಗಿ, ಪ್ರಸಂಗ ಬಿದ್ರೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸುವುದು. ವಾವ್! ಇದು ಹಳೆ ನಿಯಮಗಳ ಒಂದು ಪೂರ್ಣ ರೂಪ ಅಂತ ಹೇಳ್ಬೋದು ಹಾಗಿದ್ರೆ? ಖಂಡಿತ. ಸರಿ, ಈ ಹೊಸ ಒಡಂಬಡಿಕೆಗೆ ಸೇರಬೇಕು, ಈ ಆಂತರಿಕ ಬದಲಾವಣೆ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ನಂಬುತ್ತೇನೆ ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗತ್ತಾ? ಯಾಕಂದ್ರೆ ಈ ಪ್ರಶ್ನೆ ತುಂಬಾ ಜನರನ್ನ ಕಾಡುತ್ತೆ. ಇಲ್ಲ, ಖಂಡಿತ ಸಾಲಲ್ಲ. ಈ ಆಕರಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿವೆ. ನಂಬಿಕೆಯು ವಿಧೇಯತೆಯ ಮೂಲಕ ಸಾಬೀತಾಗಬೇಕು ಅಂತ ಪದೇ ಪದೇ ಹೇಳ್ತವೆ. ಅಂದ್ರೆ ನಮ್ಮ ನಂಬಿಕೆ ನಮ್ಮ ಕೆಲಸಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕಾಣಿಸ್ಬೇಕು. ಓಕೆ, ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ. ಯಾಕಂದ್ರೆ ಕೆಲವರು ಮೋಕ್ಷ ಅನ್ನೋದು ಕೃಪೆಯಿಂದ ಸಿಗೋದು ನಮ್ಮ ಕೆಲಸಗಳಿಂದಲ್ಲ ಅಂತ ವಾದಿಸ್ಬೋದು. ಹೌದು ಹೌದು. ಹಾಗಾದ್ರೆ ಈ ವಿಧೇಯತೆ ಮತ್ತು ಕೃಪೆಯ ನಡುವಿನ ಸಂಬಂಧವನ್ನ ಈ ಆಕರಗಳು ಹೇಗೆ ವಿವರಿಸ್ತವೆ? ಇದು ಗೊಂದಲಕಾರಿ ಅಲ್ವಾ? ಖಂಡಿತ ಗೊಂದಲಕಾರಿ ಅನ್ಸ್ಬೋದು. ಆದ್ರೆ ಆಕರಗಳು ಇದಕ್ಕೊಂದು ಸಮತೋಲನವನ್ನ ತರ್ತವೆ. ಅದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಹೇಳಿ. ದೇವರು ಒಂದು ಎತ್ತರದ ಗೋಡೆಯನ್ನ ಹತ್ತಲಿಕ್ಕೆ ಎಲ್ಲರಿಗೂ ತನ್ನ ಕೈಯನ್ನ ಚಾಚುತ್ತಾರೆ. ಆ ಕೈಯೇ ಕೃಪೆ. ಓಕೆ. ಆ ಸಹಾಯವಿಲ್ಲದೆ ಯಾರೂ ಆ ಗೋಡೆ ಹತ್ತೋಕೆ ಆಗಲ್ಲ. ಆದ್ರೆ ಚಾಚಿದ ಕೈಯನ್ನ ಹಿಡಿದುಕೊಂಡು ಹತ್ತೋ ಪ್ರಯತ್ನವನ್ನ ವ್ಯಕ್ತಿ ಮಾಡ್ಲೇಬೇಕು. ಆ ಪ್ರಯತ್ನ, ಆ ಆಯ್ಕೆಯೇ ವಿಧೇಯತೆ. ವಾವ್! ಆ ಹೋಲಿಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ದೇವರು ಯಾರನ್ನೂ ಬಲವಂತವಾಗಿ ಗೋಡೆ ಹತ್ಸಲ್ಲ. ಖಂಡಿತ ಇಲ್ಲ. ದೇವರು ಆ ಆಯ್ಕೆಯ ಸ್ವಾತಂತ್ರ್ಯವನ್ನ ಗೌರವಿಸ್ತಾರೆ. ಕೃಪೆಯ ಕೈಯನ್ನ ಹಿಡಿದುಕೊಂಡ್ರೆ ದೇವರ ಆಜ್ಞೆಗಳನ್ನ ಪಾಲಿಸೋ ಶಕ್ತಿ ಸಿಗುತ್ತೆ. ತಿರಸ್ಕರಿಸಿದ್ರೆ ವ್ಯಕ್ತಿ ತನ್ನದೇ ದಾರಿಯಲ್ಲಿ ಹೋಗ್ತಾನೆ. ಹೌದು. ಹಾಗಾಗಿ ಇಲ್ಲಿ ವಾದ ಇರೋದು
ವಿಧೇಯತೆಯಲ್ಲಿ ಕಾಣಿಸದ ನಂಬಿಕೆ ಒಂದು ಸುಳ್ಳು ನಂಬಿಕೆ ಅಂತ. ಯೋಚ್ನೆ ಮಾಡಿ, ಒಬ್ಬ ವ್ಯಕ್ತಿ ನಾನು ದೇವ್ರನ್ನ ನಂಬ್ತೀನಿ ಅಂತ ಹೇಳ್ತಾ ತನ್ನ ಸುತ್ತಮುತ್ತಲಿನವರಿಗೆಲ್ಲ ಹಿಂಸೆ ಕೊಡ್ತಿದ್ರೆ, ದೇವ್ರು ಆತನನ್ನ ಮೋಕ್ಷಕ್ಕೆ ಸೇರಿಸಿದ್ರೆ, ದೇವರ ನ್ಯಾಯದ ಬಗ್ಗೆ ಬೇರೆಯವರಿಗೆ ಯಾವ ಅಭಿಪ್ರಾಯ ಬರುತ್ತೆ? ಹೌದು, ದೇವರನ್ನೇ ಅನ್ಯಾಯವಂತ ಅಂತ ಅಂದುಕೊಳ್ಳೋ ಸಾಧ್ಯತೆ ಇರುತ್ತೆ. ಸರಿ. ಅದೇ. ಹಾಗಾಗಿ ದೇವರ ನ್ಯಾಯವನ್ನ ಎತ್ತಿ ಹಿಡಿಯೋಕ್ಕೆ ನಮ್ಮ ನಂಬಿಕೆ ನಮ್ಮ ಬದುಕಿನಲ್ಲಿ ಸಾಬೀತಾಗಲೇಬೇಕು. ಸರಿ, ಈಗ ಒಬ್ಬ ವ್ಯಕ್ತಿ ನಂಬಿಕೆ ಇಟ್ಟು ವಿಧೇಯತೆಯಿಂದ ಬದುಕೋಕೆ ಶುರು ಮಾಡ್ತಾನೆ ಅಂದ್ಕೊಳ್ಳೋಣ. ಕತೆ ಅಲ್ಲಿಗೆ ಮುಗಿಯುತ್ತಾ? ಇಲ್ಲ. ಕತೆ ಅಲ್ಲಿಗೆ ಮುಗಿಯಲ್ಲ. ಈ ಆಕರಗಳ ಪ್ರಕಾರ ಇದೊಂದು ಜೀವನ ಪರ್ಯಂತದ ಪ್ರಯಾಣ. ಮತ್ತು ಈ ಪ್ರಯಾಣದ ಕೊನೆಯಲ್ಲಿ ಒಂದು ಅಂತಿಮ ಘಟ್ಟ ಇದೆ. ಅದನ್ನ ಮಹಾಶ್ವೇತ ಸಿಂಹಾಸನದ ನ್ಯಾಯ ವಿಚಾರಣೆ ಅಂತ ಕರೆಯಲಾಗಿದೆ. ಆಹಾ, ಆ ಹೆಸರು ಕೇಳೋಕೆ ತುಂಬಾ ಗಂಭೀರವಾಗಿದೆ. ಮಹಾಶ್ವೇತ ಸಿಂಹಾಸನದ ನ್ಯಾಯ ವಿಚಾರಣೆ. ಹೌದು. ಸಾಮಾನ್ಯವಾಗಿ ತೀರ್ಪು ಅಂದಾಗ ನಮಗೆ ಯಾವುದೋ ರಹಸ್ಯ ಕೋಣೆಯಲ್ಲಿ ನಡೆಯೋ ವಿಚಾರಣೆ ನೆನಪಾಗುತ್ತೆ. ಆದರೆ ಈ ಆಕರಗಳು ಇದೊಂದು ಸಾರ್ವಜನಿಕ ಪ್ರಕ್ರಿಯೆ ಅಂತ ಹೇಳ್ತವೆ, ಎಲ್ಲರೂ ಮುಂದೆ ನಡೆಯುತ್ತೆ ಅಂತ. ಯಾಕೆ? ಇದರ ಉದ್ದೇಶವೇನು? ಇಲ್ಲೊಂದು ಕುತೂಹಲಕಾರಿ ಮತ್ತು ನಾವನ್ಕೊಳ್ಳೋದಕ್ಕಿಂತ ತದ್ವಿರುದ್ಧವಾದ ಅಂಶ ಇದೆ. ಹೌದಾ? ನಾವನ್ಕೊಳ್ತೀವಿ ಈ ನ್ಯಾಯ ವಿಚಾರಣೆ ದೇವರು ನಮ್ಮ ಬಗ್ಗೆ ತೀರ್ಪು ಕೊಡೋಕೆ ಅಂತ. ಆದ್ರೆ ಆಕರಗಳು ಹೇಳೋದು ಇದು ದೇವರಿಗಾಗಿ ಅಲ್ಲ, ಯಾಕೆಂದ್ರೆ ದೇವರಿಗೆ ಈಗಾಗ್ಲೇ ಎಲ್ಲವೂ ಗೊತ್ತಿರುತ್ತೆ. ಹೌದು. ಹಾಗಾದ್ರೆ ಮತ್ಯಾರಿಗಾಗಿ ವಿಚಾರಣೆ? ಇದು ಉಳಿದ ಸೃಷ್ಟಿಗಳಿಗಾಗಿ. ಅಂದ್ರೆ ದೇವದೂತರು, ಬೇರೆ ಮನುಷ್ಯರು ಎಲ್ಲರ ಮುಂದೆ ಪ್ರತಿಯೊಬ್ಬರ ಜೀವನದ ಲೆಕ್ಕವನ್ನ ಇಡಲಾಗುತ್ತೆ. ಓಕೆ. ಯಾಕೆಂದ್ರೆ ದೇವರು ಕೊಡೋ ಅಂತಿಮ ತೀರ್ಪು ಎಷ್ಟು ನ್ಯಾಯಸಮ್ಮತವಾಗಿದೆ, ಎಷ್ಟು ನಿಷ್ಪಕ್ಷಪಾತವಾಗಿದೆ ಅನ್ನೋದು ಇಡೀ ವಿಶ್ವಕ್ಕೆ ಸಾಬೀತಾಗಬೇಕು. ಇದೊಂದು ರೀತಿ ದೈವಿಕ ಪಾರದರ್ಶಕತೆ, ಡಿವೈನ್ ಟ್ರಾನ್ಸ್ಪರೆನ್ಸಿ. ಅದು ತೀರ್ಪಿನ ಬಗ್ಗೆ ಇರೋ ನಮ್ಮ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಆ ದಿನ ನಮ್ಮ ರಿಪೋರ್ಟ್ ಕಾರ್ಡ್ನಲ್ಲಿ ಏನಿರುತ್ತೆ? ನಾವು ಮಾಡಿದ ತಪ್ಪುಗಳ ಪಟ್ಟಿ ಇರುತ್ತಾ? ಇಲ್ಲ. ಆದ್ರೆ ಒಮ್ಮೆ ಕ್ಷಮೆ ಸಿಕ್ಮೇಲೆ ಮತ್ತೆ ಅದೇ ಪಾಪಗಳನ್ನ ಲೆಕ್ಕಕ್ಕೆ ತಗೋತಾರಾ? ಇಲ್ಲ. ಅಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಈ ತೀರ್ಪು ಈಗಾಗಲೇ ಕ್ಷಮಿಸಲ್ಪಟ್ಟ ಪಾಪಗಳನ್ನ ಮತ್ತೆ ಕೆದಕೋದಲ್ಲ. ಬದಲಿಗೆ 2 ಮುಖ್ಯ ವಿಷಯಗಳನ್ನ ಪರೀಕ್ಷಿಸುತ್ತೆ. ಒಂದು, ಆ ವ್ಯಕ್ತಿಯ ನಂಬಿಕೆ ನಿಜವಾಗಲೂ ಅಸಲಿಯಾಗಿತ್ತಾ? ಸರಿ. 2, ಆತ ಹೊಸ ಒಡಂಬಡಿಕೆಯಲ್ಲಿ ಕೊನೆವರೆಗೂ ನಿಷ್ಠನಾಗಿ ಉಳಿದನಾ? ಒಂದ್ ನಿಮಿಷ, ಕೊನೆವರೆಗೂ ಉಳಿದನ ಅಂದ್ರೆ ಇದರರ್ಥ ಒಮ್ಮೆ ಕ್ಷಮೆ ಸಿಕ್ಕರೂ ಅದನ್ನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತನಾ? ಹೌದು. ಕ್ಷಮೆ ಅನ್ನೋದು ಒನ್ ಟೈಮ್ ಗ್ಯಾರಂಟಿ ಅಲ್ವಾ? ಈ ಆಕರಗಳ ಪ್ರಕಾರ ಅದು ಗ್ಯಾರಂಟಿ ಅಲ್ಲ, ಅದೊಂದು ಜವಾಬ್ದಾರಿ. ಓಕೆ. ಪಾಪಕ್ಷಮೆ ಸಿಕ್ಕ ಮೇಲೆ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಮತ್ತೆ ಹಳೆಯ ಪಾಪದ ಜೀವನಕ್ಕೆ ಹಿಂತಿರುಗಿ ಒಡಂಬಡಿಕೆಯನ್ನ ಮುರಿದು ಹಾಕಿದರೆ ಆತನಿಗೆ ಸಿಕ್ಕಿದ್ದ ಕ್ಷಮೆ ರದ್ದಾಗುತ್ತೆ ಅಂತ ಈ ಮೂಲಗಳು ಎಚ್ಚರಿಸ್ತವೆ. ಅಂದ್ರೆ ಅಸಲಿ ನಂಬಿಕೆ ಕೂಡ ಕಾಲಕ್ರಮೇಣ ಭ್ರಷ್ಟವಾಗಬಹುದು, ಅಥವಾ ಅದನ್ನ ಕೈಬಿಡಬಹುದು. ಹೌದು. ಇದು ನಿಜಕ್ಕೂ ದೊಡ್ಡ ವಿಷಯ. ಅಂದ್ರೆ ಮೋಕ್ಷದ ಅಂತಿಮ ನಿರ್ಧಾರ ನಾವು ನಂಬಿಕೆ ಇಟ್ಟ ಆ ಕ್ಷಣದಲ್ಲೇ ಆಗಿ ಹೋಗಲ್ಲ. ಇಲ್ಲ, ಅಂತಿಮ ನಿರ್ಧಾರ ಆಗೋದು ಆ ಮಹಾ ತೀರ್ಪಿನ ದಿನದಂದೇ. ಆ ದಿನ ಒಬ್ಬ ವ್ಯಕ್ತಿಗೆ ಶಾಶ್ವತ ಜೀವನ ಸಿಗುತ್ತಾ ಅಥವಾ ಬೆಂಕಿಯ ಕೆರೆಗೆ ಹಾಕಲ್ಪಡುತ್ತಾನಾ ಅನ್ನೋದು ತೀರ್ಮಾನವಾಗುತ್ತೆ. ಅದಕ್ಕೆ ಇದೊಂದು ಜೀವನ ಪರ್ಯಂತದ ಜಾಗರೂಕತೆಯ ಪ್ರಯಾಣ. ಸರಿ. ಈ ಇಡೀ ಪ್ರಕ್ರಿಯೆಯ ಕೇಂದ್ರದಲ್ಲಿ 2ನೇ ದೇವರು ಅಥವಾ ಮೆಸ್ಸಿಯಾನ ಪಾತ್ರ ಇದೆ ಅಂತ ನಾವು ಮೊದಲೇ ಮಾತಾಡಿದ್ವಿ. ಈ ಆಕರಗಳು ಆತನಿಗೆ 3 ಜಾಬ್ ಟೈಟಲ್ ಕೊಡ್ತವೆ: ಪ್ರವಾದಿ, ರಾಜ ಮತ್ತು ಯಾಜಕ. ಇದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಈ 3 ಪಾತ್ರಗಳು ಆತನ ಕೆಲಸವನ್ನ ಸಂಪೂರ್ಣವಾಗಿ ವಿವರಿಸ್ತವೆ. ಮೊದಲನೇದಾಗಿ ಪ್ರವಾದಿಯಾಗಿ ಆತ ಒಂದು ಹೊಸ ಆಜ್ಞೆಯನ್ನ ಜಗತ್ತಿಗೆ ಸಾರುತ್ತಾನೆ. ಅದೇ ಒಬ್ರನ್ನೊಬ್ರು ಪ್ರೀತಿಸಿ ಅನ್ನೋದಾ? ಎಕ್ಸಾಕ್ಟ್ಲಿ. ಅದೇ ಆತನ ಬೋಧನೆಯ ತಿರುಳು. ಸರಿ. ಹಾಗಾದ್ರೆ ರಾಜನಾಗಿ ಆತನ ಕೆಲಸವೇನು? ರಾಜನಾಗಿ ಆತನೇ ಅಂತಿಮ ನ್ಯಾಯಾಧೀಶ. ಯಾರು ಆ ಪ್ರೀತಿಯ ಆಜ್ಞೆಯನ್ನ ಪಾಲಿಸಲ್ವೋ, ಯಾರು ಒಡಂಬಡಿಕೆಯನ್ನ ಮುರಿಯುತ್ತಾರೋ ಅವರನ್ನ ನ್ಯಾಯ ತೀರ್ಪಿಗೆ ಗುರಿಪಡಿಸ್ತಾನೆ. ಶಾಸನವನ್ನ ಕೊಟ್ಟವನೇ ಅದನ್ನ ಜಾರಿಗೂ ತರ್ತಾನೆ. ಹೌದು. ಮತ್ತು ಕೊನೆಗೆ ಯಾಜಕನಾಗಿ ಯಾರು ತಪ್ಪು ಮಾಡಿ ಪಶ್ಚಾತ್ತಾಪಪಟ್ಟು ಮತ್ತೆ ಪ್ರೀತಿಯ ಮಾರ್ಗದಲ್ಲಿ ನಡೆಯೋಕೆ ಮುಂದಾಗುತ್ತಾರೋ ಅವರ ಪಾಪಗಳನ್ನ ಕ್ಷಮಿಸ್ತಾನೆ. ಹೀಗೆ ಆತನೇ ಬೋಧಿಸುವವನು, ನ್ಯಾಯ ತೀರಿಸುವವನು ಮತ್ತು ಕ್ಷಮಿಸುವನು. ಈ ಆಕರಗಳ ಪ್ರಕಾರ ಈ 2ನೇ ದೇವರಿಗೆ ವಿಧೇಯರಾಗಿ ನಡೆಯೋದೊಂದೇ
ಅಂತಿಮ ತೀರ್ಪಿನಿಂದ ಪಾರಾಗಿ ಶಾಶ್ವತವಾಗಿ ಬದುಕೋಕೆ ಇರೋ ದಾರಿ. ಓಕೆ. ಈ ಆಕರಗಳಲ್ಲಿರೋ ಎಲ್ಲಾ ವಿಷಯಗಳ ಪೈಕಿ ನನಗೆ ಅತಿ ಹೆಚ್ಚು ಆಶ್ಚರ್ಯ ಮತ್ತೆ ಕುತೂಹಲ ಮೂಡಿಸಿದ ಒಂದು ಮಾತಿದೆ. ಹೇಳಿ. ಸತ್ಯದಿಂದ ಮರುಹುಟ್ಟು ಪಡೆದವರಿಗೆ ನಿಯಮದ ಅಗತ್ಯವಿರುವುದಿಲ್ಲ. ಇದನ್ನು ಕೇಳಿದಾಗ ನನ್ನ ಮೊದಲ ಪ್ರತಿಕ್ರಿಯೆ, ಅರೆ, ಹಾಗಾದರೆ ಅರಾಜಕತೆ ಆಗೋಲ್ವಾ ಅಂತ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ನಿಯಮಗಳೇ ಇಲ್ಲ ಅಂದ್ರೆ ಸಮಾಜ ಹೇಗ್ ನಡೆಯುತ್ತೆ? ಈ ಮಾತಿನ ನಿಜವಾದ ಅರ್ಥವೇನು? ಅದರ ಆಳವಾದ ಅರ್ಥ ಬೇರೆ ಇದೆ. ಅದಕ್ಕೊಂದು ಸುಲಭವಾದ ಉದಾಹರಣೆ ಕೊಡಬಹುದು. ಸೈಕಲ್ ಕಲಿಯೋ ಥರ. ಓಕೆ. ನಾವು ಸೈಕಲ್ ಕಲಿಯೋಕೆ ಶುರು ಮಾಡಿದಾಗ ನಮ್ಗೆ ರೂಲ್ಸ್ ಬೇಕು. ಬ್ಯಾಲೆನ್ಸ್ ಮಾಡು, ಮುಂದೆ ನೋಡು, ಹೀಗೆ ಪೆಡಲ್ ಮಾಡು ಅಂತ. ಹೌದು. ಆದ್ರೆ ಒಮ್ಮೆ ಸೈಕಲ್ ಓಡಿಸೋದು ಪೂರ್ತಿಯಾಗಿ ಕಲ್ತ ಮೇಲೆ ನಾವೀ ರೂಲ್ಸ್ ಬಗ್ಗೆ ಯೋಚನೆ ಮಾಡ್ತೀವಾ? ಇಲ್ಲ. ಅದು ನಮ್ಮ ಎರಡನೇ ಸ್ವಭಾವ ಆಗ್ಬಿಟ್ಟಿರುತ್ತೆ. ನಾವು ಪಾಡಿಗೆ ನಾವು ಓಡಿಸ್ತಾ ಇರ್ತೀವಿ. ಕರೆಕ್ಟ್. ಈ ಆಕಾರಗಳು ಹೇಳ್ತಿರೋದು ಅದೇ. ಈ ಆಧ್ಯಾತ್ಮಿಕ ಪರಿವರ್ತನೆ ಎಷ್ಟು ಸಂಪೂರ್ಣವಾಗಿರುತ್ತೆ ಅಂದ್ರೆ ಪ್ರೀತಿಯಿಂದ ಬದುಕೋದು ಅವರ ಸಹಜ ಸ್ವಭಾವವೇ ಆಗ್ಬಿಡುತ್ತೆ. ಓಹೋ. ಅವರಿಗೆ ಕೊಲೆ ಮಾಡ್ಬೇಡ ಅನ್ನೋ ನಿಯಮದ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಕೊಲೆ ಮಾಡೋ ಯೋಚನೆ ಅವರ ಮನಸ್ಸಲ್ಲಿ ಬರೋದಿಲ್ಲ. ದ್ವೇಷಿಸ್ಬೇಡ ಅಂತ ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಅವರಿಗೆ ದ್ವೇಷ ಮಾಡೋಕೆ ಸಾಧ್ಯವೇ ಆಗಲ್ಲ. ಅಂದ್ರೆ ನಿಯಮದ ಉದ್ದೇಶ ಏನಿದೆಯೋ ಅದನ್ನೇ ಅವರು ಸಹಜವಾಗಿ ಮಾಡ್ತಿರ್ತಾರೆ. ನಿಖರವಾಗಿ. ಅವರಿಗೆ ಬಾಹ್ಯ ನಿಯಮದ ಒತ್ತಡ ಬೇಕಾಗಿಲ್ಲ. ಯಾಕೆಂದ್ರೆ ಪ್ರೀತಿಯ ಅವರ ಆಂತರಿಕ ನಿಯಮ ಆಗಿರುತ್ತೆ. ಇದು ಧರ್ಮಕ್ಕಿಂತ ಹೆಚ್ಚಾಗಿ ಮನುಷ್ಯನ ಪ್ರಜ್ಞೆಯ ಒಂದು ಅಪ್ಗ್ರೇಡ್ ಇದ್ದ ಹಾಗೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನ ಒಮ್ಮೆ ಹಿಂದಿರುಗಿ ನೋಡಿದ್ರೆ ಈ ಆಕರಗಳು ನಮ್ಮ ಮುಂದೆ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ನಕ್ಷೆಯನ್ನೇ ಇಟ್ಟಿವೆ. ಹೌದು. ಇದು ಒಬ್ಬರ ತಪ್ಪಿಗೆ ಇನ್ನೊಬ್ಬರು ಶಿಕ್ಷೆ ಅನುಭವಿಸುವ ಒಂದು ಪ್ರಾಯಶ್ಚಿತ್ತದ ಕ್ರಿಯೆಯಿಂದ ಶುರುವಾಗುತ್ತೆ. ಅಲ್ಲಿಂದ ಆ ಕ್ಷಮೆಯನ್ನ ಪಡೆದುಕೊಂಡು ಸುಮ್ನೆ ಕೂಡೋದಲ್ಲ, ಬದಲಿಗೆ ವಿಧೇಯತೆಯಿಂದ ಕೂಡಿದ ಕ್ರಿಯಾಶೀಲವಾದ ನಂಬಿಕೆಯ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ಜೀವನ ಪರ್ಯಂತ ನಡೆಯಬೇಕು. ಮತ್ತು ಕೊನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಇಡೀ ಜೀವನದ ಲೆಕ್ಕವನ್ನ ಇಡೀ ವಿಶ್ವದ ಮುಂದೆ ಒಂದು ಸಾರ್ವಜನಿಕ ತೀರ್ಪಿನಲ್ಲಿ ಒಪ್ಪಿಸಬೇಕಾಗತ್ತೆ. ಇದು ನಿಜಕ್ಕೂ ಒಂದು ಆಳವಾದ ಮತ್ತು ಗಂಭೀರವಾದ ಚಿತ್ರಣ. ಖಂಡಿತ. ಒಟ್ಟಾರೆಯಾಗಿ ಈ ಆಕರಗಳು ಹೇಳೋದು, ಮೋಕ್ಷ ಅನ್ನೋದು ಒಂದೇ ಸಲ ಆಗಿ ಮುಗ್ದೋಗೋ ಘಟನೆಯಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಇದು ದೇವರ ಕೃಪೆಯಿಂದ ಶುರುವಾದರೂ ಆ ಕೃಪೆಗೆ ಸ್ಪಂದಿಸಿ ಪ್ರೀತಿ ಮತ್ತು ವಿಧೇಯತೆಯಿಂದ ಕೊನೆವರೆಗೂ ಬದುಕುವುದು ಅಷ್ಟೇ ಮುಖ್ಯ. ಮತ್ತು ಈ ಕೃಪೆಯನ್ನ ಸ್ವೀಕರಿಸೋದು ಅಥವಾ ತಿರಸ್ಕರಿಸೋದು, ಆ ಆಯ್ಕೆ ಯಾವಾಗಲೂ ವ್ಯಕ್ತಿ ಕೈಯಲ್ಲೇ ಇರುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಈ ಆಕರಗಳು ಹೇಳೋ ಹಾಗೆ ಸತ್ಯದಿಂದ ಮುರುಹುಟ್ಟು ಪಡೆದವರಿಗೆ ನಿಯಮದ ಅಗತ್ಯವಿರುವುದಿಲ್ಲ. ಯಾಕಂದ್ರೆ ಅವರು ಪ್ರೀತಿಯಿಂದ ಮಾತ್ರ ಬದುಕಲು ಸಾಧ್ಯ. ಇದನ್ನ ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿಯ ಆಂತರಿಕ ಬದಲಾವಣೆ ಎಷ್ಟೊಂದು ಸಂಪೂರ್ಣವಾಗಿದ್ರೆ ಹೊರಗಿನ ಕಾನೂನುಗಳು, ನಿಯಮಗಳು, ಕಟ್ಟಡಗಳು ಎಲ್ಲವೂ ಅನಗತ್ಯ ಆಗ್ಬಹುದು. ಪ್ರೀತಿಯೊಂದೇ ನಮ್ಮ ಅಸ್ತಿತ್ವದ ಮೂಲ ನಿಯಮ ಆಗುವುದು ಸಾಧ್ಯವೇ? ಅಂತಹ ಒಬ್ಬ ವ್ಯಕ್ತಿ ಹೇಗಿರಬಹುದು? ಈ ಆಲೋಚನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ.